ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಬೆಳೆದಿರೋ ಅಂಥ ರೋಸ್ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದನ್ನು ಕಟ್ ಮಾಡೋದ್ರ ಬಗ್ಗೆಯಿಂದ ಹಿಡಿದು ಹಾಗೂ ಕೆಲವೊಂದು ಟಿಪ್ಸ್ಗಳನ್ನ ಅಂದರೆ ಕೇರಿಂಗ್ ವಾಯ್ಸು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಸಪೋರ್ಟ್ ಮಾಡಿ. ಈ ಒಂದು ರೋಸ್ ಹೂ ನೀವು ನೋಡ್ತಾ ಇದ್ದೀರಲ್ವಾ, ಇದು ಒಂಥರ ಟ್ಯೂಲಿಪ್ ಕಲರ್ ಕಾಂಬಿನೇಷನ್ ಇರುವಂಥ ಒಂದು ರೋಸ್ ಗಿಡ. ಇದನ್ನು ನಾನು ಸರ್ಚ್ ಮಾಡ್ತಾಯಿದ್ದೆ. ಇದು ಮೊದಲೇ ನನ್ನ ಹತ್ರ ಒಂದು ಪೀಸ್ ಇತ್ತು. ಬಟ್ ಅದು ಯಾವುದೋ ಒಂದು ಕಾರಣಾಂತರಗಳಿಂದ ನಾನು ಅಲ್ಲೇ ಬಿಡಬೇಕಾಯಿತು. ನನ್ನ ಜೊತೆಗೆ ಇದನ್ನು ತೊಗೊಂಡು ಹೋಗ್ಲಿಕ್ಕಾಗಲಿಲ್ಲ. ಆದರೆ ಆಫ್ಟರ್ ಅ ಲಾಂಗ್ ಟೈಮ್ ಈ ಒಂದು ಗಿಡ ನನ್ನ ಒಂದು ಕೈಗೆ ಸಿಕ್ಕಿರೋ ಅಂಥದ್ದು. ಆ್ಯಂಡ್ ಅದು ಬಿಡೋದಕ್ಕೆ ಮನಸ್ಸೇ ಆಗಲಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ನಾವು ನರ್ಸರಿಗೆ ಹೋದಾಗ ಈ ಒಂದು ಗಿಡವನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಂಥದ್ದು. ಇದು ಫಸ್ಟು ಹೂ ಇದ್ದಾಗ ವಿಡಿಯೋ ತೆಗೆಯೋಣ ಅನ್ನೋ ಅಷ್ಟರಲ್ಲಿ ಎಲ್ಲ ಉದುರಿ ಹೋಗ್ಬಿಟ್ಟಿತ್ತು. ಇದು 3 ದಿನ ಇರುವಂಥ ಒಂದು ಹೂವು, ಜಾಸ್ತಿ ಟೈಮ್ ಇರಲ್ಲ. ನೋಡಿ, ಒಂದು ಸೈಡ್ ವೈಸ್ ನೋಡುವಾಗ ಟ್ಯೂಲಿಪ್ ಟೈಪೇ ಕಾಣಿಸುತ್ತೆ. ಅಷ್ಟು ಸುಂದರವಾದಂಥ ಒಂದು ಕಲರ್ ಕಾಂಬಿನೇಷನ್, ಪಿಂಕ್ ಆ್ಯಂಡ್ ವೈಟ್ ಆ್ಯಂಡ್ ಲೈಟ್ ಪಿಂಕನ್ನು ಸ್ಪ್ರಿಂಕಲ್ ಮಾಡಿರೋ ಅಂಥ ಒಂದು ಕಾಂಬಿನೇಷನ್ ಇರುವಂಥ ಗಿಡ ಅಂದರೆ ರೋಸ್. ಓಕೆ, ಇದು ಮಳೆಗಾಲದಲ್ಲಿ ಇದೆ ಅಲ್ವಾ, ಈ ಸೀಸನಲ್ಲಿ ತುಂಬ ಅರಳುತ್ತೆ ಹೂವು. ಇದು ಒಂದೇ ಆಗಿರೋದು ಇವಾಗ, ಆದರೆ ಗಿಡ ಒಳ್ಳೆ ಪೊಸಿಷನಲ್ಲಿ ಇದೆ. ನೋ ಪ್ರಾಬ್ಲಮ್ ಎಟ್ ಆಲ್. ಗ್ರೋಯಿಂಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಮಳೆಗಾಲದಲ್ಲಿ ಇದು ಹೇಗೆ ಗೊತ್ತಾ, ಈ ಡೇರೆ ಹೂ ಅರಳುತ್ತಲ್ವ, ಡೇರೆ ಹೂ ಒನ್ ಆಫ್ ದಿ ಬಿಗ್ಗೆಸ್ಟ್ ಇದರಲ್ಲಿ ಇರುತ್ತೆ ಅಲ್ವಾ, ಆ ಒಂದು ಲೆವೆಲಲ್ಲಿ ಬರುತ್ತೆ, ಒಂಥರ ಆ ಶೇಪಲ್ಲಿ. ಅಷ್ಟು ದೊಡ್ಡ ಹೂವು ಇದು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಆ್ಯಸ್ ಇಟ್ ಗ್ರೋಸ್, ಹೇಗೆಲ್ಲ ಗಿಡ ಗ್ರೋ ಆಗುತ್ತೆ ಅಲ್ವಾ, ಅಂದರೆ ಮೆಚ್ಯೂರ್ ಆಗುತ್ತೆ ಅಲ್ವಾ, ದಪ್ಪ ದಪ್ಪ ಬ್ರಾಂಚಸ್ ಬರುತ್ತೆ. ಆವಾಗ ಈ ಒಂದು ಹೂವು ಬಂದುಬಿಟ್ಟು ಲಾಂಗ್ ಟರ್ಮ್ ತನಕ ಬರುತ್ತೆ. ಮೀನ್ಸ್ ಮೆಚ್ಯೂರ್ಡ್ ಗಿಡದಲ್ಲಿ ಈ ಹೂ ಬಿಟ್ಟಾಗ ಅದು ಸ್ವಲ್ಪ ದಪ್ಪ ವೆರೈಟಿಯಾಗಿ ಬರುತ್ತೆ. ಪ್ಯಾಟರ್ನ್ ಬಂದುಬಿಟ್ಟು ದಪ್ಪದಾಗಿ ಬರುತ್ತೆ, ದೊಡ್ಡದಾಗಿ ಅರಳುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ಕಂಪ್ಲೀಟು ಗಿಡ ಮೆಚುರಿಟಿ ಪಡ್ಕೊಂಡಿರಬೇಕು. ನನ್ನ ಹತ್ರ ಇದ್ದಿದ್ದರಿಂದ ನಾನು ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ಪಕ್ಕ ಇದು ಎಲ್ಲಾದರೂ ನಿಮಗೆ ನರ್ಸರಿನಲ್ಲಿ ಸಿಕ್ತು ಗಿಡ ಅಂತಂದರೆ ನೀವು ಒಂದಾದರೂ ಪರ್ಚೇಸ್ ಮಾಡಿ ನಿಮ್ಮ ಒಂದು ನೆಲದಲ್ಲಿ, ಅಂದರೆ ಓನ್ ಗಾರ್ಡನ್ ಇದೆ, ಓನ್ ಜಾಗ ಇದೆ ಅಂತಾದರೆ ಖಂಡಿತ ನೆಟ್ಕೊಳ್ಳಿ. ಈ ಒಂದು ಗಿಡದಲ್ಲಿ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಫಾಸ್ಟ್ ಗ್ರೋಯಿಂಗ್ ಪ್ಲ್ಯಾಂಟ್, ಒನ್ ಆಫ್ ದಿ ಫಾಸ್ಟ್ ಗ್ರೋಯಿಂಗ್ ತಳಿ ಅಂತಲೇ ಹೇಳ್ಬೋದು ರೋಸ್ ಗಿಡಗಳಲ್ಲಿ. ಇಲ್ಲಿ ಇವಾಗ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ಬಂದು ಮಾರ್ನಿಂಗು ನನ್ನ ಒಂದು ಟೀ ಕಪ್ ತಗೊಂಡು ಗಾರ್ಡನ್ಗೆ ಎಂಟರ್ ಆಗ್ತಾ ಇರೋವಂಥದ್ದು. ಇದ್ರ ಜೊತೆಗೆ ಇವತ್ತು ಒಂದು ರೋಸ್ ಗಿಡನ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ಕೂಡ. ಅದನ್ನು ಯಾವ ಥರ ಫಸ್ಟು ಪ್ರಿಕಾಷನ್ ತೊಗೋಬೇಕು ಎಲ್ಲದಕ್ಕೂ ಅಂದರೆ ಕಟರ್ ನಿಮ್ಮದು ಕ್ಲೀನ್ ಇರಬೇಕು. ಇದು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಒಂದು ಸರಿ ಡೆಟಾಲ್ ಹಾಕಿ ಇದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ತೊಗೊಂಡ್ಬಂದಿದ್ದೀನಿ. ಕಾಟನ್ ಎಲ್ಲಿ ತೊಗೊಂಡಾಗ ಹಾಕಿದ್ದಾರೆ ಮಕ್ಕಳು ಅಂತ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಡೆಟಾಲ್ ಹಾಕಿ ಕಟ್ಟರನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾವು ಗಿಡವನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಬೇರೆ ಯಾವುದೇ ಥರದ್ದು ಗಿಡವನ್ನು ನೀವು ಕಟ್ ಮಾಡಬೇಕು ಅಂದ್ರೂ ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಕಟ್ಟರ್ ಅಥವಾ ಕತ್ತರಿ ಏನು ಯೂಸ್ ಮಾಡ್ತೀರೋ ಸ್ಟೂಲ್ಸು, ಅದನ್ನು ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕಟ್ ಕೊಟ್ಟಿರೋ ಆ ಜಾಗಕ್ಕೆ ಈಗಾಗಲೇ ಪ್ರಾಬ್ಲಮ್ ಆಗಿರೋ ಅಂಥ ಗಿಡ ಕಟ್ ಮಾಡಿದ್ದೀರಾ ಅಂತಂದರೆ, ಆ ಗಿಡವನ್ನು ಕಟ್ ಮಾಡಿ ನೀವು ಎಲ್ಲಾದರೂ ಕಟ್ಟರ್ನ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಆ ಒಂದು ಗಿಡಕ್ಕೆ ಇದ್ದಿದ್ದಂಥ ಪ್ರಾಬ್ಲಮ್ಸು ಈ ಗಿಡದಲ್ಲಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಪ್ರಾಬ್ಲಮ್ಮಿಗೆ ಬೀಳುತ್ತೆ ಗಿಡ. ಓಕೆನಾ, ನೀವು ಗಿಡ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆಗಲೇ ಬ್ರಾಂಚಸ್ಸು ಇದಕ್ಕೆ ಮೇಲ್ಗಡೆಯಿಂದ ಬಂದುಬಿಟ್ಟಿದೆ. ಕ್ಯಾನ್ ಯು ಸಿ ನೋಡಿ,
ಆ ಒಂದು ಬರ್ಗಂಡಿ ಕಲರಲ್ಲಿ ಬಂದಿರೋ ಅಂಥ ಬ್ರ್ಯಾಂಚಸ್ ಎಲ್ಲನೂ ಕೂಡ ಹೊಸದಾಗಿ ಬಂದಿರೋ ಅಂಥದ್ದು, ಹೊಸ ಶೂಟ್ಸ್ ಬಂದಿರೋ ಅಂಥದ್ದು ಈ ಒಂದು ರೋಸ್ ಗಿಡದಲ್ಲಿ. ಇದು ಲೋಕಲ್ ಗಿಡ ಫ್ರೆಂಡ್ಸ್, ಆದರೆ ಗ್ರೋ ಆಗಿರೋ ಅಂಥ ಕಸಿ ಗಿಡ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಲೋಕಲ್ ಗಿಡ ಆಗಿರ್ಬೋದು. ಇದೇ ಥರ ನೀವು ಪ್ಲ್ಯಾನಿಂಗ್ ಮಾಡಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಶೂಟ್ಸ್ ಬಂದುಬಿಟ್ಟಿದೆ. ಇದಕ್ಕೆ ನಾನು ಲಾಸ್ಟ್ ಟೈಮ್ ಕೊಟ್ಟಿರೋ ಗೊಬ್ಬರವನ್ನು ಶೇರ್ ಮಾಡಿದ್ದೀನಿ, ಒನ್ ಆಫ್ ದಿ ಗಾರ್ಡನಿಂಗ್ ವಿಡಿಯೋದಲ್ಲಿ ಇದೆ, ಖಂಡಿತ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿಲ್ಲ ಅಂದವರು ನೋಡಿ ಒಂದು ಸರಿ. ಓಕೆನಾ? ಏನೆಲ್ಲ ಗೊಬ್ಬರ ಕೊಟ್ಟಿದೆ, ಅದಕ್ಕೆ ಮೆನ್ಯೂರ್ ಏನೆಲ್ಲ ಆ್ಯಡ್ ಮಾಡಿದೆ ಅನ್ನೋದು ನಿಮಗೆ ಅದರಲ್ಲಿ ಮಾಹಿತಿ ಇದೆ. ಹಾಗಾಗಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಚಸ್ ಬಂದುಬಿಟ್ಟಿದೆ ಅಂದರೆ, ನೀವಲ್ಲಿ ನೋಡ್ತಾ ಇರ್ಬೋದು. ನಾನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರೋವಂಥದ್ದು ಆ ಬ್ರ್ಯಾಂಚ್ ಬಂದುಬಿಟ್ಟು ನೋಡಿ, ಆ ತುದಿನಲ್ಲಿ ಬಂಚಸಲ್ಲಿ ಕೂಡ ಮೊಗ್ಗಾಗ್ಬೋದು, ಇಲ್ಲ ಒಂದೇ ಮೊಗ್ಗಾಗ್ಬೋದು. ಆ ಒಂದು ಬ್ರ್ಯಾಂಚು ಒಂದೇ ಸಿಂಗಲ್ ಬಂದ್ರೂ ಕೂಡ ಹೂ ಮಾತ್ರ ದೊಡ್ಡದಿರುತ್ತೆ. ಈ ಕಾರಣಕ್ಕೆ ನಾವು ರೋಸ್ ಗಿಡಕ್ಕೆ ಟ್ರಿಮ್ಮನ್ನು ಕೊಡಲೇಬೇಕು, ಕಟ್ಟನ್ನು ಕೊಡಲೇಬೇಕು. ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಬ್ರ್ಯಾಂಚಸ್ ಇದೆ, ತುದಿನಲ್ಲಿ ಸ್ವಲ್ಪ ಸ್ವಲ್ಪ ಚಿಗುರೊಡೆದು ಹೂ ಬಿಡುತ್ತೆ ಅಲ್ವಾ, ಅದು ತುಂಬ ಚಿಕ್ಕ ಚಿಕ್ಕ ಹೂ ಬಿಡುತ್ತೆ ನೋಡಿ. ಆ ತುದಿನಲ್ಲಿ ಬಂದುಬಿಟ್ಟು ಗ್ರೀನ್ ಕಲರ್ ಆಫಿಡ್ಸ್ ಎಲ್ಲ ಬರುತ್ತೆ, ಚಿಕ್ಕ ಚಿಕ್ಕ ಹುಳಗಳು. ಅದೆಲ್ಲ ಬರದೇ ಇರೋ ರೀತಿಯಲ್ಲಿ ನೀವು ಕೇರ್ ತಗೋಬೇಕಾಗುತ್ತೆ. ಈ ತುದಿನಲ್ಲಿ ತುಂಬ ಆ ಥರದ್ದು ಗ್ರೀನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರು ತುಂಬ ಬರುತ್ತೆ. ಆ ಒಂದು ಹುಳಗಳನ್ನ ನೀವು ಬರದೇ ಇರೋ ಥರ ಅವಾಯ್ಡ್ ಮಾಡಬೇಕು ಅಂದರೆ ನಾನು ಈಗಾಗಲೇ ಹೇಳಿರುವಂಥ ಸ್ಪ್ರೇಗಳನ್ನ ಯೂಸ್ ಮಾಡಿ. ನೆಕ್ಸ್ಟು ಸ್ಪ್ರೇ ಕೂಡ ನಾನು ಯಾವುದು ಸ್ಪ್ರೇ ಹೊಡಿತೀನಿ ಗಾರ್ಡನ್ಗೆ ಅಂತ ಶೇರ್ ಮಾಡ್ತೀನಿ. ಇವತ್ತೇನೂ ನಾನು ಸ್ಪ್ರೇ ಹೊಡಿತಾ ಇಲ್ಲ ಫ್ರೆಂಡ್ಸ್, ಬಟ್ ಈ ರೋಸ್ ಗಿಡದ್ದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆನಾ? ಇದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೆ ಕಟ್ ಮಾಡೋದಕ್ಕೆ. ಇದ್ರದ್ದು ವೀಡಿಯೋ ರೆಡಿ ಮಾಡಬೇಕಲ್ವ ಅಂತ ಹೇಳಿಬಿಟ್ಟು ಫಸ್ಟ್ ಇರೋ ವೀಡಿಯೋನ ಅಪ್ಲೋಡ್ ಮಾಡಿ ಆದಮೇಲೆ ನನ್ನ ಫೋನಿನ ಸ್ಟೋರೇಜ್ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಸಪ್ರೇಟಾಗಿ ನಾನು ವೀಡಿಯೋನ ರೆಡಿ ಮಾಡ್ಕೋಬೇಕಾಗಿರೋದ್ರಿಂದ ಆ ವೀಡಿಯೋನ ಡಿಲೀಟ್ ಮಾಡಿ ಈ ವಿಡಿಯೋ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಟೈಮ್ ತಗೊಳ್ಳುತ್ತೆ. ಸೊ ಇದು ಸ್ವಲ್ಪ ನನಗೆ ಈ ಒಂದು ಕಟ್ ಮಾಡೋ ಅಂಥ ಪ್ರೊಸೀಜರು ಸ್ವಲ್ಪ ಮುಂದೂಡಬೇಕಾಯಿತು. ಇಲ್ಲಾಂದರೆ ಇದೇ ಫಸ್ಟ್ ಬರಬೇಕಾಗಿತ್ತು ವೀಡಿಯೋ. ನೋಡಿ ಈ ಥರ ಇದೆ, ಈ ಪೊಸಿಷನಲ್ಲಿ ಇದೆ ಗಿಡ. ಓಕೆನಾ? ಕಟ್ ಮಾಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಆದಮೇಲೆ ಈ ಪೊಸಿಷನಲ್ಲಿ ಬಂದಿದೆ ನೋಡಿ. ಕಟ್ ಮಾಡಿ ಆದಮೇಲೆ ನಿಮಗೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ, ಗಾರ್ಡನಿಂಗ್ ವೀಡಿಯೋದಲ್ಲಿ. ಅದು ಕೂಡ ತಿಳ್ಕೊಳ್ಳಿ ಆ ವಿಡಿಯೋ ನೋಡಿಬಿಟ್ಟು. ಓಕೆನಾ? ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಓನ್ ಗಾರ್ಡನಲ್ಲಿ ಅಥವಾ ಮುಂದೆ ಗಾರ್ಡನಿಂಗ್ ಮಾಡೋರಿಗೆ. ಓಕೆ, ಇಲ್ಲಿವಾಗ ಕಟ್ ಮಾಡಿದ್ದಾಯಿತು ಆ್ಯಂಡ್ ಅದಕ್ಕೆ ಸೀಲಿಂಗ್ ಕೂಡ ಮಾಡಿದ್ದಾಯಿತು. ಈ ಪೊಸಿಷನಲ್ಲಿ ಇವಾಗ ಕಾಣಿಸ್ಕೊಳ್ತಾ ಇದೆ. ಈಗ ನೀವು ನೋಡ್ಬೋದು ಫುಲ್ ಕಟ್ ಮಾಡಿದ್ದು ಆ ಬ್ರ್ಯಾಂಚಸ್ ಎಲ್ಲ ಯಾವ ಥರ ಬಂದಿದೆ. ಆ ಬ್ರ್ಯಾಂಚಸ್ ಬಂದುಬಿಟ್ಟು ಇವಾಗ ಕಟ್ ಕೊಟ್ಟಿದ್ದೀವಿ ಅಲ್ವಾ, ಆ ಬ್ರ್ಯಾಂಚಸ್ ಎಲ್ಲನೂ ಕೂಡ ಅದಕ್ಕೆ ಬೂಸ್ಟ್ ಕೊಟ್ಟಾಗೆ ಆಗುತ್ತೆ, ಒಂಥರ ಬೂಸ್ಟ್ ಮಾಡಿದಾಗೆ ಆಗುತ್ತೆ ಫಾರ್ ಗ್ರೋಯಿಂಗ್. ಓಕೆ, ಇದು ತುಂಬ ಇಂಪಾರ್ಟೆಂಟು ಪಾಯಿಂಟು. ನಿಮ್ಮ ಒಂದು ಗಾರ್ಡನಿಂಗ್ ಡೈರಿಯಲ್ಲಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ವೆನ್ ಎವರ್ ಯು ಕಟ್ ದ ಪ್ಲ್ಯಾಂಟ್ ಆಫ್ ರೋಸಸ್ ಅಲ್ವಾ, ನ್ಯೂಲಿ ಶೂಟ್ಸ್ ಬಂದಿರೋದಕ್ಕೆ ಎಲ್ಲದಕ್ಕೂ ಒಂದು ಸ್ಟ್ರೆಂತ್ ಸಿಕ್ಕಿದಾಗೆ ಆಗುತ್ತೆ, ಶಕ್ತಿ ಸಿಕ್ಕಿದಾಗೆ ಆಗುತ್ತೆ. ಹಾಗೂ ಅದು ಗ್ರೋ ಆಗಿ ದೊಡ್ಡ ಸೈಜಲ್ಲಿ ಹೂ ಬಿಡೋದಕ್ಕೆ ಕೂಡ ಚಾನ್ಸು ತುಂಬ ಇದೆ. ಇದರಿಂದ ತುಂಬ ವರ್ಕ್ ಆಗುತ್ತೆ, ಗಿಡಕ್ಕೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಓಕೆನಾ? ಈ ಥರ ಆಗಿರೋ ಅಂಥ ರೋಸ್ ಗಿಡಗಳಿಗೆ ಮಾತ್ರ ನೀವು ಕಟ್ಟಿಂಗನ್ನು ಕೊಡಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ತುಂಬ ಚಿಕ್ಕದಿದೆ ರೋಸ್ ಗಿಡ ಅಂತಂದರೆ ಪ್ಲೀಸ್ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ಈ ಒಂದು ಗಿಡವನ್ನು, ಈ ಪ್ರೊಸೀಜರ್ನ ನಾನು ಅಕ್ಟೋಬರ್ ತಿಂಗಳಲ್ಲೇ ಮಾಡಬೇಕಾಗಿತ್ತು, ಬಟ್ ಐ ಕುಡ್ ನಾಟ್ ಡೂ ಇಟ್ ಬಿಕಾಸ್ ಆಫ್ ದಿ ಆವಾಗ ಮೊಗ್ಗಿತ್ತು ಮತ್ತು ರೋಸಸ್ ಕೂಡ ಅರಳ್ತಾ ಇತ್ತು. ಅದು ಅರಳಿ ಮುಗಿದ ಮೇಲೆ ನಾನು ಅದಕ್ಕೆ ಏನೆಲ್ಲ ಗೊಬ್ಬರ ಎಲ್ಲ ಕೊಟ್ಟಿದ್ದೆ, ಅದ್ರ ಮೇಲೆ ಅದು ಗಿಡ ಆ ಥರ ಬ್ರ್ಯಾಂಚಸನ್ನು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆ ಒಂದು ಗಿಡದಿಂದ.
ಓಕೆನಾ. ಇಲ್ಲಿ ಇವಾಗ ಕಟ್ ಮಾಡಿರೋ ಬ್ರ್ಯಾಂಚಸ್ಸಿಂದ ಕೆಲವೊಂದು ಬ್ರ್ಯಾಂಚಸನ್ನು ನಾನು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಒಬ್ಬರು ಫ್ರೆಂಡ್ ಕೇಳಿದರು, ಅವ್ರು ನೆಡ್ತಾರ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ಈ ಒಂದು ಕೆಲವೊಂದು ಬ್ರ್ಯಾಂಚಸನ್ನು ಕಟ್ ಮಾಡಿ ನೆಡೋಣ ಅಂತೇಳಿ ತಗೊಳ್ತಾ ಇದ್ದೀನಿ. ಇಲ್ಲಿ ಈ ಒಂದು ರೋಸ್ ಗಿಡಕ್ಕೆ ಮುಳ್ಳುಗಳು ಜಾಸ್ತಿ ಇದೆ ಫ್ರೆಂಡ್ಸ್. ಓಕೆ, ಯಾವಾಗಲೂ ಕಟ್ ಮಾಡುವಾಗ ಮತ್ತು ಅದನ್ನು ಟ್ರಿಮ್ ಮಾಡುವಾಗ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಇರಬೇಕು ನೀವು. ಇಲ್ಲದಿದ್ದರೆ ಶಾರ್ಪ್ ಥಾರ್ನ್ಸ್ ಇದೆ ಇದರಲ್ಲಿ. ಮುಳ್ಳುಗಳಂತೂ ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಒಂಚೂರು ತಾಗಿದ್ರೂ ಕೂಡ ಆ ಶಾರ್ಪ್ನೆಸ್ ಹೋಗಿ ನಿಮ್ಮ ಒಂದು ಕೈ ಬೆರಳಿಗೆ ಎಲ್ಲಾದರೂ ತಾಗುತ್ತೆ ಮತ್ತು ತುಂಬ ನೋಯುತ್ತೆ ಚಿಕ್ಕ ಮುಳ್ಳಾಗಿರೋದ್ರಿಂದ. ಓಕೆನಾ. ಇಲ್ಲ ಅಂತಂದರೆ ಗ್ಲೌಸಸ್ ವೇರ್ ಮಾಡ್ತಾರೆ ಕೆಲವರು ಕಟ್ ಮಾಡುವಾಗ. ರೋಸ್ ಗಿಡವನ್ನು ಟ್ರೈನ್ ಮಾಡುವಾಗ ಯಾವಾಗಲೂ ಗ್ಲೌಸಸ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ. ಇಲ್ಲಿವಾಗ ಕೆಲವೊಂದು ಕಟಿಂಗ್ಸನ್ನು ನಾನು ತಗೊಂಡು ಪ್ಲ್ಯಾಂಟೇಷನ್ ಮಾಡಿದ್ದು ಕೂಡ ಆಯಿತು, ಮತ್ತು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದು ಕೂಡ ಆಯಿತು. ಪ್ರತಿ ಎಲೆಗಳಿಗೆ ಅಡಿ ಭಾಗದಲ್ಲಿ ಇದಕ್ಕೆ ಕಟ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅಡಿ ಭಾಗದಲ್ಲಿ ಫುಲ್ಲು ಬ್ಲ್ಯಾಕ್ ಕಲರ್ದು ಏನೇನೋ ಅದಕ್ಕೆ ಗೂಡು ಕಟ್ಕೊಂಡ್ಬಿಟ್ಟಿತ್ತು, ಹುಳಗಳು ಬಂದುಬಿಟ್ಟು. ಇದರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾವು ರೋಸ್ ಗಿಡವನ್ನು ಕಟ್ ಮಾಡೋದ್ರಿಂದ ಎಷ್ಟೋ ಹುಳಗಳದ್ದು ಈ ಮೊಟ್ಟೆಗಳಿರುತ್ತೆ, ಮತ್ತು ಅಡಿಭಾಗದಲ್ಲಿ ಎಲೆದು ಅಡಿಭಾಗದಲ್ಲಿ ಬಂದುಬಿಟ್ಟು ಹುಳಗಳು ಮೊಟ್ಟೆಗಳನ್ನ ಇಟ್ಬಿಟ್ಟು ಅಲ್ಲಿಂದ ಮರಿ ಮಾಡಿಬಿಟ್ಟು ಆ ಒಂದು ಸರೌಂಡಿಂಗ್ಸಲ್ಲಿ ಅಂದರೆ ಆ ಗಿಡದ್ದು ಎಲ್ಲ ಒಂದು ಬ್ರ್ಯಾಂಚಸ್ಸಲ್ಲೂ ಹುಳಗಳದ್ದು ಮೊಟ್ಟೆಗಳು ಸ್ಪ್ರೆಡ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಹೋಗ್ತಾ ಪೂರ್ತಿ ಗಿಡಕ್ಕೂ ಅದು ಹಾವಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ಗಿಡವನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇವೆಲ್ಲ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ, ಹಾಗೂ ಇದೇ ಥರ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಒಂದು ರೋಸ್ ಗಿಡಗಳಿಗೆ. ಓಕೆನಾ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಾರ್ಡನಿಂಗ್ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಆ್ಯಂಡ್ ಮತ್ತೆ ಹೊಸ ವಿಚಾರದೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.